ಬಾದಾಮಿಯ ಆ ಬೃಹತ್ ಕಲ್ಲಿನ ಪರ್ವತಗಳ ನಡುವೆ ಚಾಲುಕ್ಯ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ಹೊಸ ಶಕೆ ಶುರುವಾಗ್ತಾ ಇತ್ತು. ಇದು ಸುಮ್ಮನೆ ಒಂದು ರಾಜವಂಶದ ಉದಯ ಅಷ್ಟೇ ಆಗಿರಲಿಲ್ಲ, ಬದಲಿಗೆ ಇಡೀ ದಕ್ಷಿಣ ಭಾರತದ ಭವಿಷ್ಯವನ್ನೇ ಬದಲಾಯಿಸುವ ಒಂದು ಮಹಾನ್ ಶಕ್ತಿಯ ಉಗಮವಾಗಿತ್ತು. ಆ ಹೊಸ ಶಕೆಯ ಜೊತೆಗೆ ಚಾಲುಕ್ಯರ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆದಿರಬೇಕಾದ ಒಬ್ಬ ಮಹಾನ್ ನಾಯಕನ ಪ್ರಯಾಣ ಕೂಡ ಶುರುವಾಯಿತು. ಹೌದು, ಆ ಹೊಸ ಯುಗದ ರೂವಾರಿಯೇ ಎರಡನೇ ಪುಲಕೇಶಿ. ಬನ್ನಿ, ಮೊದಲು ಆತನ ವ್ಯಕ್ತಿತ್ವ ಹೇಗಿತ್ತು ಮತ್ತು ಆತ ಅಧಿಕಾರದ ಗದ್ದುಗೆ ಏರಿದ್ದು ಹೇಗೆ ಅನ್ನೋದನ್ನ ನೋಡೋಣ. ಪುಲಕೇಶಿಯ ಹೆಸರು ಮೊದಲು ಎಲ್ಲೆಡೆ ಕೇಳಿ ಬಂದಿದೆ ಒಬ್ಬ ಅಜೇಯ ಅಪ್ರತಿಮ ಯೋಧನಾಗಿ. ಹೇಳ್ತಾರೆ, ಆತನ ರಣತಂತ್ರಗಳು, ಆತನ ಧೈರ್ಯದ ಕಥೆಗಳು ಎಷ್ಟರ ಮಟ್ಟಿಗೆ ಹಬ್ಬಿತ್ತಂದ್ರೆ ಶತ್ರು ಸೈನ್ಯಗಳು ಯುದ್ಧ ಭೂಮಿಯಲ್ಲಿ ಬರೀ ಆತನ ಹೆಸರನ್ನ ಕೇಳಿಯೇ ನಡುಗಿ ಹೋಗ್ತಿದ್ವಂತೆ. ಆದರೆ ನೋಡಿ, ಆತನ ಶಕ್ತಿ ಬರೀ ಖಡ್ಗಕ್ಕೆ ಸೀಮಿತವಾಗಿರಲಿಲ್ಲ. ಖಡ್ಗದ ಜೊತೆಗೆ ಆತ ಒಬ್ಬ ಚಾಣಾಕ್ಷ ಆಡಳಿತಗಾರ ಕೂಡ ಆಗಿದ್ದ. ರಾಜ್ಯದ ಆರ್ಥಿಕತೆ, ನ್ಯಾಯ ವ್ಯವಸ್ಥೆ ಇವನ್ನೆಲ್ಲ ಸುಧಾರಿಸೋದರಲ್ಲಿ ಆತನ ಜ್ಞಾನ, ಆತನ ಬುದ್ಧಿವಂತಿಕೆ ತುಂಬಾನೇ ದೊಡ್ಡ ಪಾತ್ರ ವಹಿಸಿತ್ತು. ಹೀಗೆ ಒಬ್ಬ ಯೋಧನ ಶಕ್ತಿ ಮತ್ತು ಒಬ್ಬ ರಾಜನ ಜ್ಞಾನ ಎರಡನ್ನೂ ಒಗ್ಗೂಡಿಸಿಕೊಂಡು ಪುಲಕೇಶಿ ಚಾಲುಕ್ಯರ ಸಿಂಹಾಸನವನ್ನ ಏರಿದ. ಇದು ಕೇವಲ ಒಬ್ಬ ರಾಜನ ಪಟ್ಟಾಭಿಷೇಕವಾಗಿರಲಿಲ್ಲ, ಇದು ಒಂದು ಬೃಹತ್ ಸಾಮ್ರಾಜ್ಯದ ನಿರ್ಮಾಣದ ಮುನ್ನುಡಿಯಾಗಿತ್ತು. ಪುಲಕೇಶಿಯ ಆಡಳಿತದಲ್ಲಿ ಏನಾಯಿತು ಅಂದರೆ, ಒಂದು ಪುಟ್ಟ ರಾಜ್ಯ ಇಡೀ ದಕ್ಷಿಣ ಭಾರತವೇ ತಿರುಗಿ ನೋಡುವಂಥ ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಬೆಳೆದು ನಿಂತಿತು. ಹಾಗಾದರೆ ಪ್ರಶ್ನೆ ಏನು ಅಂದರೆ, ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಆತ ಕಟ್ಟಿದ್ದು ಹೇಗೆ? ಈ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟೋಕೆ ಆತ ಮುಖ್ಯವಾಗಿ 3 ಹೆಜ್ಜೆಗಳನ್ನು ಇಟ್ಟ. ಮೊದಲನೇದಾಗಿ, ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸುಧಾರಿಸಿದ. ತೆರಿಗೆ ಸಂಗ್ರಹವನ್ನು ಸರಳಗೊಳಿಸಿದ. ಎರಡನೇದಾಗಿ, ಸಾಮ್ರಾಜ್ಯದ ಗಡಿಗಳನ್ನು ಭದ್ರಪಡಿಸೋಕೆ ಹೊಸ ಬಲಿಷ್ಠವಾದ ಕೋಟೆಗಳನ್ನು ಕಟ್ಟಿಸಿದ. ಮತ್ತು ಮೂರನೇದಾಗಿ, ತನ್ನ ಸೈನ್ಯವನ್ನ ದೊಡ್ಡದಾಗಿ ಬೆಳೆಸಿ ಅದನ್ನ ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ಸೇನೆಗಳಲ್ಲಿ ಒಂದನ್ನಾಗಿ ಮಾಡಿದ. ಆದರೆ ಪುಲಕೇಶಿಯ ಸಾಮ್ರಾಜ್ಯದ ಶಕ್ತಿ ಅನ್ನೋದು ಬರೀ ಸೈನ್ಯ ಮತ್ತು ಕೋಟೆಗಳ ಮೇಲೆ ನಿಂತಿರಲಿಲ್ಲ. ಅದಕ್ಕೂ ಮಿಗಿಲಾದ, ಬಹುಶಃ ಅದಕ್ಕಿಂತಲೂ ಬಲವಾದ ಇನ್ನೊಂದು ಅಡಿಪಾಯವಿತ್ತು. ಹೌದು, ಆ ಸಾಮ್ರಾಜ್ಯದ ನಿಜವಾದ ಶಕ್ತಿ ಅಡಗಿದ್ದದ್ದು ಅದರ ಸಂಸ್ಕೃತಿಯಲ್ಲಿ. ಯುದ್ಧ, ಸೈನ್ಯ, ಕೋಟೆ ಇವೆಲ್ಲ ಸಾಮ್ರಾಜ್ಯದ ದೇಹವಾದರೆ ಅದರ ಆತ್ಮ ಆಗಿದ್ದು ಸಂಸ್ಕೃತಿ. ಪುಲಕೇಶಿಯ ದೃಷ್ಟಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಅಂದ್ರೆ ಸುಮ್ಮನೆ ನೋಡಕ್ ಚೆನ್ನಾಗಿರೋ ವಸ್ತುಗಳಾಗಿರಲಿಲ್ಲ. ಬದಲಿಗೆ ಅವು ಚಾಲುಕ್ಯರ ಶಕ್ತಿಯನ್ನ, ಅವರ ಪ್ರತಿಷ್ಠೆಯನ್ನ ಇಡೀ ಜಗತ್ತಿಗೆ ತೋರಿಸುವ ಪ್ರಬಲ ಅಸ್ತ್ರಗಳಾಗಿತ್ತು. ಅದಕ್ಕೆ ನೋಡಿ, ಆತನ ಆಳ್ವಿಕೆಯ ಕಾಲದಲ್ಲಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಈ ಎಲ್ಲ ಸ್ಥಳಗಳಲ್ಲಿ ಕಲೆ ಮತ್ತು ಶಿಲ್ಪಕಲೆಗೆ ಒಂದು ಹೊಸ ಜೀವ ಬಂತು. ಅದ್ಭುತವಾದ ದೇವಾಲಯಗಳ ನಿರ್ಮಾಣ ಆಯಿತು. ಸಂಗೀತ, ನೃತ್ಯ ಕಲೆಗಳಿಗೆ ರಾಜ ಮನ್ನಣೆ ಸಿಕ್ತು. ಇದು ಚಾಲುಕ್ಯರ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗವನ್ನೇ ಸೃಷ್ಟಿ ಮಾಡಿಬಿಡ್ತು. ಆದರೆ ಇತಿಹಾಸದ ಒಂದು ನಿಯಮ ಇದೆ ಅಲ್ವಾ, ಒಂದು ಸಾಮ್ರಾಜ್ಯ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೋ ಅದರ ಶತ್ರುಗಳ ಸಂಖ್ಯೆಯು ಅಷ್ಟೇ ಹೆಚ್ಚಾಗತ್ತೆ. ಚಾಲುಕ್ಯರ ಈ ಯಶಸ್ಸು ಕೂಡ ಸಹಜವಾಗಿಯೇ ಬೇರೆಯವರ ಕಣ್ಣು ಕುಕ್ಕೋಕ್ಕೆ ಶುರುವಾಯಿತು. ಚಾಲುಕ್ಯರ ಈ ಅಭೂತಪೂರ್ವ ಬೆಳವಣಿಗೆಯನ್ನ ನೋಡಿದ ಪ್ರತಿಸ್ಪರ್ಧಿಗಳಿಗೆ ಸಹಿಸೋಕೆ ಆಗಲಿಲ್ಲ. ತಮ್ಮ ಸಾಮ್ರಾಜ್ಯಗಳಿಗೆ ಅಪಾಯಕಾರಿದೆ ಎಂದು ಗ್ರಹಿಸಿ ಅವರು ಚಾಲುಕ್ಯರ ಮೇಲೆ ಹೊಂಚು ಹಾಕೋಕೆ ಶುರು ಮಾಡಿದರು. ಚಾಲುಕ್ಯ ಸಾಮ್ರಾಜ್ಯಕ್ಕೆ ಒಂದಲ್ಲ 2 ಕಡೆಯಿಂದ ದೊಡ್ಡ ಅಪಾಯ ಕಾದಿತ್ತು. ದಕ್ಷಿಣದಲ್ಲಿ ಕಾಂಚಿಯ ಪಲ್ಲವರು, ಹಾಗೆ ಉತ್ತರದಲ್ಲಿ ಆ ಕಾಲದ ಮಹಾನ್ ಶಕ್ತಿಯಾಗಿದ್ದ ಹರ್ಷವರ್ಧನ. ಈ 2 ಬಲಿಷ್ಠ ಶಕ್ತಿಗಳು ಚಾಲುಕ್ಯರ ಮೇಲೆ ಕಣ್ಣಿಟ್ಟಿದ್ವು. ಹಾಗಾದರೆ ಈ 2 ದಿಕ್ಕುಗಳಿಂದ ಬರ್ತಿದ್ದ ಅಪಾಯವನ್ನ ಪುಲಕೇಶಿ ಹೇಗೆ ಎದುರಿಸಿದ? ಆತ ಹೆದರಿ ಹಿಂಜರಿದ್ನ? ಇಲ್ಲವೇ ಇಲ್ಲ. ಬದಲಿಗೆ ಆತನ ಸಂಕಲ್ಪ, ಆತನ ನಿರ್ಧಾರ ಇನ್ನಷ್ಟು ಗಟ್ಟಿಯಾಯಿತು. ಬಾದಾಮಿಯ ಗಡಿಗಳಲ್ಲಿ ಯುದ್ಧದ ಕಾರ್ಮೋಡ ಕವಿಯೋಕ್ ಶುರುವಾಗಿತ್ತು. ಆದರೆ ಪುಲಕೇಶಿ ಸ್ವಲ್ಪವೂ ವಿಚಲಿತನಾಗಲಿಲ್ಲ. ಆತನ ಮುಖದಲ್ಲಿ ಭಯ ಇರಲಿಲ್ಲ. ಬದಲಿಗೆ ಎಂಥದ್ದೇ ಸವಾಲನ್ನಾದರೂ ಎದುರಿಸ್ತೀನಿ ಅನ್ನೋ ದೃಢ ನಿರ್ಧಾರ ಕಾಣ್ತಾ ಇತ್ತು. ತನ್ನ ಸೈನ್ಯವನ್ನ, ತನ್ನ ಜನರನ್ನ ಉದ್ದೇಶಿಸಿ ಆತ ಕೊಟ್ಟ ಆ ಒಂದು ಕರೆ ಇದೆಯಲ್ಲ, ಅದು ಇತಿಹಾಸದಲ್ಲಿ ನಿಂತೋಗುತ್ತೆ. ಆತ ಹೇಳಿದ್ದು, ಯುದ್ಧ ನಮ್ಮ ಆಯ್ಕೆಯಲ್ಲ, ಆದರೆ ನಮ್ಮ ಧರ್ಮಕ್ಕಾಗಿ, ನಮ್ಮ ಈ ಮಣ್ಣಿಗಾಗಿ ಒಬ್ಬನೂ ಕೂಡ ಹಿಂದೆ ಸರಿಬಾರದು. ಆತನ ಈ ಒಂದು ಕರೆಯೊಂದಿಗೆ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಒಂದು ಮಹಾ ಸಂಗ್ರಾಮಕ್ಕೆ ವೇದಿಕೆ ಸಿದ್ಧವಾಯಿತು. ಹೌದು, ಇತಿಹಾಸದ ಅತ್ಯಂತ ದೊಡ್ಡ ಯುದ್ಧಗಳಲ್ಲಿ ಒಂದು ಕಾದಿತ್ತು. ಒಂದೆಡೆ ಪಲ್ಲವರು, ಇನ್ನೊಂದೆಡೆ ಚಾಲುಕ್ಯರ ಅಪರಿಮಿತ ಅಸಂಖ್ಯಾತ ಸೈನ್ಯ. ಹಾಗಾದ್ರೆ ಆ ಮಹಾಯುದ್ಧದಲ್ಲಿ ಏನಾಗುತ್ತೆ? ಇತಿಹಾಸದ ಗತಿಯನ್ನ ಯಾರು ನಿರ್ಧರಿಸ್ತಾರೆ? ಇತಿಹಾಸ ಯಾರನ್ನ ಆಯ್ಕೆ ಮಾಡುತ್ತೆ? ಪುಲಕೇಶಿಯನ್ನೋ ಅಥವಾ ಆತನ ಶತ್ರುಗಳನ್ನೋ? ಇದು ಚಾಲುಕ್ಯರ ಕಥೆ.
ಇದು ಕೇವಲ ಒಂದು ರಾಜವಂಶದ ಕಥೆ ಅಲ್ಲ, ಇದು ಶೌರ್ಯದ ಕಥೆ, ಶಿಲ್ಪಕಲೆಯ ಕಥೆ ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಗಾಥೆ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರು.